ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನು ಹಾಗೆ ನಮ್ಮ ಮನೇಲಿ ಹಬ್ಬ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಬ್ಲಾಗು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ಕೊತಾ ಇದ್ದೀವಿ, ನೋಡ್ತಾ ಇರ್ಬೋದು. ಇದೆಲ್ಲ ನಾನು ಬ್ಯಾಕ್ಗ್ರೌಂಡು ಡೆಕೋರೇಷನ್ ಮಾಡೋದಕ್ಕೆ ಅಂತ ನಾನು ಲಾಸ್ಟ್ ಟೈಮು ಚಿಕ್ಕಪೇಟೆಗೆ ಹೋಗಿದ್ನಲ್ವಾ. ಸೊ ಚಿಕ್ಕಪೇಟೆನಲ್ಲಿ ಈ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನ ನಾನು ತಂದಿದ್ದೆ. ಈ ಬ್ಯಾನರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ರಿಯಲ್ ಲೀಫು ಹಾಗೆ ರಿಯಲ್ ಫ್ಲವರ್ಸ್ ಥರ ಕಾಣ್ತಾ ಇದೆ. ಸೊ ಸಖತ್ತಾಗಿ ಕಾಣಿಸ್ತಾ ಇತ್ತು ಹಾಕಿದ್ಮೇಲಂತೂ. ಹೆಂಗೆ ಕಾಣಿಸುತ್ತೋ ಏನೋ ಅಂತ ಅಂದ್ಕೊಂಡೆ. ಸೊ ನಾನು ಇದನ್ನ ವಾಲ್ಗೆ ಒಂದು ಸ್ವಲ್ಪ ದಾರ ಎಲ್ಲ ಕಟ್ಬಿಟ್ಟು ಆ ಕಡೆ ಈ ಕಡೆ ಮೊಳೆ ಹಾಕಿ ಹಾಕೋಣ ಅಂತ ಅಂದ್ಕೊಂಡೆ. ಆದರೆ ನನ್ನ ಹಸ್ಬೆಂಡು ಫಾಲ್ ಸೀಲಿಂಗಿಗೆ ಅಲ್ಲಿ ಸ್ವಲ್ಪ ಮೇಲ್ಗಡೆ ವೇಟ್ ಇಟ್ಬಿಟ್ಟು ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಸ್ಟ್ರೈಟಾಗೆ ಕೂತಿದೆ, ಎಲ್ಲೂ ಕೂಡ ಮೇಲೆ ಕೆಳಗೆ ಆಗಿಲ್ಲ, ಹಿಂದೆ ಮುಂದೆನೂ ಆಗಿಲ್ಲ, ತುಂಬ ಚೆನ್ನಾಗಿ ಕೂತಿದೆ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಅಂತ ನಾನು ಮಲ್ಲೇಶ್ವರಂ ಅಲ್ಲಿ ಕೂಡ ಕಮಲದ್ದು ಒಂದು ಡಿಸೈನ್ನ ತಗೊಂಡಿದ್ದೆ, ಅದನ್ನು ಕೂಡ ನಲ್ಲಿ ಫಿಕ್ಸ್ ಮಾಡಿದೆ. ಅಷ್ಟರಲ್ಲಿ ಒಂದು ಬಾಳೆ ಎಲೆ ಮೇಲೆ ಅಕ್ಕಿನ ಹಾಕ್ಬಿಟ್ಟು ಬಿಂದಿಗೆನ ಇಡ್ತಾ ಇದ್ದೀನಿ. ಈ ಬಿಂದಿಗೆಗೆ ಏನೆಲ್ಲ ಹಾಕಬೇಕು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಕೆಂಪು ಗುಲ್ಗಂಜಿ ಹಾಗೆ ಕವಡೆ, ಲಕ್ಷ್ಮೀ ಬೇರು, ಗೋಮತಿ ಚಕ್ರ ಹಾಗೆ ತಾವರೆ ಹೂವಿನ ಬೀಜ ಬರುತ್ತೆ ಅದು, ಹಾಗೆ ಡ್ರೈ ಫ್ರೂಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ. 5 ಥರದ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಬೋದು. ನಾನಿಲ್ಲಿ ಮನೇಲಿರುವಂಥ ಡ್ರೈ ಫ್ರೂಟ್ಸ್ನೇ ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಬೆಳ್ಳಿ ನಾಣ್ಯವನ್ನು ಇಟ್ಕೊಂಡಿದ್ದೀನಿ, ಅಥವಾ ತಾಮ್ರದ ನಾಣ್ಯವನ್ನು ಕೂಡ ನೀವು ಇಟ್ಕೋಬಹುದು. ಇದನ್ನ ನೀವು ಕಳಸ ಇಡ್ತೀರಲ್ವಾ, ಸೊ ಕಳಸದ ನೀರಿಗೆ ಹಾಕಬೇಕಾಗುತ್ತೆ. ಪ್ರತಿ ವರ್ಷನೂ ಕೂಡ ಒಂದು ಬೆಳ್ಳಿ ನಾಣ್ಯನ ತಗೊಂಡ್ಬರ್ತೀನಿ. ಇದು ಬಂದ್ಬಿಟ್ಟು ತಾಮ್ರದ ನಾಣ್ಯ ನನಗೆ ಈ ಪ್ಯಾಕ್ ಅಲ್ಲಿ ಸಿಕ್ಕಿದೆ. ಅಂದ್ರೆ ನಾವು ಇದೆಲ್ಲ ಬೇರು ಮತ್ತೆ ಕವಡೆ, ಶಂಕು ಎಲ್ಲ ತಗೊಂಡಿದೀವಲ್ಲ, ಅದರಲ್ಲಿ ಇದು ಪೂರ್ತಿಯಾಗಿ ಒಂದು ಸೆಟ್ ಬಂದಿರುತ್ತೆ. ಬಿಂದಿಗೆ ಎಲ್ಲ ಇಟ್ಬಿಟ್ಟು ನಾವೇನೇನೆಲ್ಲ ವಸ್ತುಗಳನ್ನೆಲ್ಲ ತೋರಿಸಿದ್ದೆ ಅದೆಲ್ಲ ಹಾಕ್ಬಿಟ್ಟು ಈಗ ಸೀರೆನ ನೆರಿಗೆ ಮಾಡಿ ಇಟ್ಕೊಂಡಿದ್ದೆ. ಅಂದರೂ ಕೂಡ ಈ ಸೀರೆ ಏನಾಯ್ತು ಅಂದರೆ ತುಂಬಾ ಸಾಫ್ಟ್, ಅಂದರೆ ಬೆಣ್ಣೆ ಥರ ಇದೆ ಸ್ಯಾರಿ, ಕೂರ್ತಾನೆ ಇಲ್ಲ. ಮಧ್ಯದಲ್ಲಿ ಸ್ವಲ್ಪ ರಫ್ ಇದೆ, ಮೇಲೆ ಕೆಳಗೆ ಅದೇನು ಪಿಂಕ್ ಕಲರ್ ಇದಲ್ವ ಅಲ್ಲಿ ಸಿಕ್ಕಾಪಟ್ಟೆ ಸ್ಮೂತ್ ಇದೆ. ನನಗೆ ನೆರಿಗೆಗಳೇ ಕೂರ್ತಾ ಇರಲಿಲ್ಲ. ನಾನು ಒಬ್ಬಳೇ ಸೀರೆನ ಎಷ್ಟು ಆರಾಮಾಗಿ ಓಡಿಸ್ತಾ ಇದ್ದೆ, ಬಟ್ ನನಗೆ ಅವತ್ತಂತೂ ಸಿಕ್ಕಾಪಟ್ಟೆ ಕಾಣಿಸ್ಬಿಡ್ತು. ನಾನಂತೂ ಒಂದು 10 ಸಲ ತೆಗೆದು ಹಾಕಿದ್ದೀನಿ ಏನೋ ಗೊತ್ತಿಲ್ಲ. ಈ ಥರ ಯಾವತ್ತೂ ಮಾಡಿರಲಿಲ್ಲ. ಅಷ್ಟು ಟೈಮ್ ವೇಸ್ಟ್ ಆಗಿಬಿಡ್ತು. 2 ಅವರ್ಸ್ ತೊಗೊಂಡೆ ನಾನು ಈ ಸ್ಯಾರಿ ಉಡ್ಸೋದಕ್ಕೆ. ಯಾವಾಗಲೂ 1 ಅವರಲ್ಲೇ ಮುಗಿಸ್ಬಿಡ್ತಾ ಇದ್ದೆ, ಅಂದ್ರೂ ಕೂಡ ಈ ಸಲ ಅಂತೂ ತುಂಬಾ ಟೈಮ್ ತೊಗೊಂಡ್ಬಿಡ್ತು. ಹಂಗೋ ಹಿಂಗೋ ಮಾಡಿ ಹೆಂಗೋ ಫೈನಲ್ ಆಗಿ ಟಚ್ ಕೊಡ್ತಾ ಇದ್ದೀನಿ. ಇಷ್ಟು ನೆರಿಗೆ ಹಾಕಿದ್ದೀನಿ, ಇವಾಗ ಇನ್ನೂ ಫುಲ್ ಕಂಪ್ಲೀಟ್ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹೇಗೆ ಉಡ್ಸೋದು ಅಂತ ಒಂದೆರಡು ವಿಡಿಯೋ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ನನ್ನ ಚಾನಲ್ ಯಾರಾದರೂ ರೆಗ್ಯುಲರಾಗಿ ನೋಡೋರಿದ್ದರೆ ಗೊತ್ತಿರುತ್ತೆ. ಸೊ ಸ್ಯಾರಿ ವಿಡಿಯೋ ಬೇಕು ಅಂತಂದರೆ ಸೊ ನನ್ನ ಚಾನಲಲ್ಲಿದೆ, ಹಾಗಾಗಿ ನಾನು ಇಲ್ಲಿ ಫುಲ್ ವಿಡಿಯೋನ ಹಾಕಿಲ್ಲ. ಸೊ ಫುಲ್ ವಿಡಿಯೋ ಬೇಕು ಅಂದವರು ಹೋಗಿ ನೋಡ್ಬೋದು ನಾನು ಯಾವ ರೀತಿ ಉಡಿಸಿದ್ದೀನಿ ಅಂತಂದು. ಸೊ ಫೈನಲ್ ಆಗಿ ಕೆಳಗಡೆ ನೆರಿಗೆ ಒಂಚೂರು ಕುತ್ಕೊಂತು ಅಂದರೆ ಸಾಕು. ಸೊ ಫೈನಲ್ ಆಗಿ ಬೇರೆ ಎಲ್ಲನೂ ಕೂಡ ಸೆಟ್ ಮಾಡ್ಕೊಂಡ್ಬಿಡ್ಬೋದು, ಸೆರಗಿಗೆಲ್ಲನೂ ಕೂಡ. ರಾತ್ರಿನೇ ಈ ರೀತಿ ಸೀರೆನ ಉಡಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಬೆಳಗ್ಗೆ ಜಸ್ಟ್ ತಮ್ಕೆಗೆ ಎಲೆ ಮತ್ತು ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು. ಅಲ್ಲಿ ತನಕ ಜಸ್ಟ್ ಸೀರೆ ಒಡವೆ ಎಲ್ಲ ಹಾಕಿಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಬಿಡ್ತೀನಿ. ಈ ಥರ ನೋಡ್ತಾ ಇರ್ಬೋದು, ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಲ್ಮೋಸ್ಟ್ ನೆರಿಗೆಗಳೆಲ್ಲ ಚೆನ್ನಾಗಿ ಕೂತಿದೆ. ಸೊ ಮುಟ್ಟಿದ್ರೆ ನನಗೆ ಭಯ, ಎಲ್ಲಿ ಯಾವ ಕಡೆಯಿಂದ ನೆರಿಗೆ ಬಿದ್ದೋಗ್ಬಿಡುತ್ತೋ ಅಂತ ಭಯ ಆಗ್ತಾ ಇತ್ತು, ಯಾಕಂದರೆ ಅಷ್ಟು ಸ್ಮೂತಾಗಿತ್ತು ಸ್ಯಾರಿ ಅಂತೂ. ಸೊ ನಾನು ಈ ವಿಡಿಯೋನ ಹಾಕಿದ್ದೀನಿ ಸ್ಯಾರಿನ ಎಲ್ಲಿ ತೊಗೊಂಡೆ ಅಂತಂದು. ಸೊ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ, ಸ್ಯಾರಿ ಶಾಪಿಂಗ್ ವಿಡಿಯೋನ ಹಾಕಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಸ್ಯಾರಿ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಆಗಲಿ, ಬಾರ್ಡರ್ ಆಗಲಿ, ಸೊ ಡಿಸೈನ್ ಅಂತೂ ತುಂಬಾ ಇಷ್ಟ. ಪ್ಲೇನಲ್ಲಿ ಬಂದಿದೆ, ಪೂರ್ತಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಇದು. ಸೊ ಹಾಗಾಗಿ ನಾನು ಇದೇ ಫಸ್ಟ್ ತೊಗೊಂಡಿದ್ದು. ಇಷ್ಟು ಹೊತ್ತಾಗುತ್ತೆ ಅಂತ ನನಗೆ ಅಂದ್ಕೊಂಡೇ ಇರಲಿಲ್ಲ. ಸೊ ಫೈನಲ್ ಆಗಿ ಲಕ್ಷ್ಮಿ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಫೈನಲ್ ಆಗಿ ನಾನು ರೆಡಿ ಮಾಡಿ ಆದಮೇಲೆ ಹಾಗೆ ಈ ಡ್ಯಾಬ್ನ ಬಂದುಬಿಟ್ಟು ನಾನು ಚಿಕ್ಕಪೇಟೆನಲ್ಲಿ ಮೊನ್ನೆ ಚಿಕ್ಕಪೇಟೆಗೆ ಹೋಗಿದ್ನಲ್ವ, ಸೊ ಅದನ್ನು ಕೂಡ ವಿಡಿಯೋನ ಹಾಕಿದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ನೋಡ್ಬೋದು ಏನೆಲ್ಲ ತೊಗೊಂಡೆ ಅಂತಂದು. ಸೊ ಈ ಡಾಬ್ನು ಕೂಡ ಅಲ್ಲೇ ತೊಗೊಂಡಿದ್ದೆ. ಡಾಬು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೋಡ್ತಾ ಇರ್ಬೋದು. ಸೊ ತುಂಬ ಈಸಿಯಾಗಿ ಹಾಕ್ಬೋದು, ಹಾಗೆ ಬಿಚ್ಬೋದು ಕೂಡ. ತುಂಬ ಈಸಿಯಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಆ ಬ್ಯಾಕ್ಗ್ರೌಂಡ್ ಡಿಸೈನು ಗ್ರೀನ್ ಕಲರ್ ಆಗಿರೋದ್ರಿಂದ, ಹಾಗೆ ಈ ಸ್ಯಾರಿ ಪಿಂಕ್ ಕಲರ್ ಆಗಿರೋದ್ರಿಂದ ತುಂಬಾ ಬ್ರೈಟಾಗಿ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಂದವರೆಲ್ಲ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಉಡ್ಸಿದ್ದೀರಾ ಸ್ಯಾರಿ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರಾ ಅಂತ. ಸೊ ನಾನು ಇಷ್ಟೊಂದು ಕಷ್ಟಪಟ್ಟಿದ್ದು ಕೂಡ ತುಂಬಾ ಚೆನ್ನಾಗಿ ಬಂತಲ್ಲ ಅಂತಂದು ಖುಷಿ ಆಯಿತು ನನಗೂ ಕೂಡ.
ಸೊ ನೆಕ್ಸ್ಟು ಎಲ್ಲ ಒಡವೆಗಳನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು ಲಾಂಗ್ ಹಾರ, ಒಂದು ಶಾರ್ಟ್ ಹಾರ ಹಾಕಿದ್ದೀನಿ. ಹಾಗೆ ಇನ್ನೊಂದು ಹಾರನೂ ಕೂಡ ಹಾಕ್ತೀನಿ. ಫೈನಲ್ ಆಗಿ ಕತ್ತತ್ರ ಬರಬೇಕು. ಸೊ ಅಲ್ಲಿ ತಮಗೆ ಎಲ್ಲ ಕಾಣಿಸುತ್ತೆ. ಸೊ ದಾರ ಎಲ್ಲ ಕಟ್ಟಿರೋದು, ಹಾಗಾಗಿ ಹತ್ರನೇ ಹಾಕೋಣ ಅಂತ ಅಂದ್ಕೊಂಡು ಹಾಕ್ತಾ ಇದ್ದೀನಿ. ಬಟ್ ಅದು ಸ್ವಲ್ಪ ಉದ್ದನೇ ಇತ್ತು. ಸೊ ನೋಡೋಣ ಅಂತಂದು ಸ್ವಲ್ಪ ದಾರ ಎಲ್ಲ ಹಾಕಿದೆ ಹತ್ರನೇ ಬರೋ ಥರ. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೇನು ವರಮಹಾಲಕ್ಷ್ಮಿಗೆ ಜಸ್ಟ್ ಕೈ ಒಂದು ಮಾಡಬೇಕಿತ್ತು ಬ್ಲೌಸ್ ಪೀಸಲ್ಲಿ. ಹಾಗಾಗಿ ನನ್ನ ತಿಂಡಿಗಳನ್ನೆಲ್ಲ ಜೋಡಿಸಿ ಮುಂದೆ ಇಟ್ಬಿಡೋಣ, ತಟ್ಟೆಗಳೆಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತಂದು ಇಡ್ತಾ ಇದ್ದೀನಿ. ಸೊ ತಿಂಡಿಗಳೆಲ್ಲ ಏನೇನೆಲ್ಲ ಮಾಡಿದ್ದೆ ಅದೆಲ್ಲನೂ ಕೂಡ ಒಂದು ಚಿಕ್ಕ ಚಿಕ್ಕ ಪ್ಲೇಟಲ್ಲಿ ಹಾಕಿದ್ದೀನಿ. ದೊಡ್ಡ ದೊಡ್ಡ ಪ್ಲೇಟಲ್ಲಿ ಹಾಕಿದ್ರೆ ಸ್ಪೇಸ್ ಆಗಲ್ಲ ಅಂತ. ಹಾಗೆ ತಟ್ಟೆಯಲ್ಲಿ ಹಾಗೆ ಓಪನ್ ಆಗಿಟ್ರೆ ಈ ತಿಂಡಿಗಳೆಲ್ಲ ಮೆತ್ತಗಾಗ್ಬಿಡುತ್ತೆ. ಉಂಡೆ ಆಗಲಿ, ಚಕ್ಲಿ, ನಿಪ್ಪಟ್ಟು ಏನೇ ಆಗಲಿ ಕೂಡ ಮೆತ್ತಗಾಗ್ಬಿಡುತ್ತೆ ಥಂಡಿಗೆ. ಸೊ ಹಾಗಾಗಿ ಈ ಥರ ರ್ಯಾಪರ್ನ ನಾನು ತರಿಸ್ಕೊಂಡಿದ್ದೀನಿ. ಸೊ ಆ ರ್ಯಾಪರಿಂದ ಈ ಥರ ರ್ಯಾಪ್ ಮಾಡಿಬಿಟ್ರೆ ಯಾವುದು ಕೂಡ ಮೆತ್ತಗಾಗಲ್ಲ, ಸ್ವಲ್ಪನೂ ಕೂಡ ಗಾಳಿ ಒಳಗಡೆ ಹೋಗಲ್ಲ. ಆ ರೀತಿ ಇದು ಚೆನ್ನಾಗಿ ಕ್ಲೋಸ್ ಮಾಡಿಟ್ಟಿರುತ್ತೆ. ಹಾಗೆ ಇದು ಜಸ್ಟ್ ಹಿಂಗೆ ಪ್ಲೇಟಿಗೆ ಅಂಟಿಸಿದ್ರೆ ಸಾಕು, ಅಂಟ್ಕೊಂಡ್ಬಿಡುತ್ತೆ. ಸೊ ಟೈಟಾಗಿ ಈ ರೀತಿ ಎಲ್ಲನೂ ಕೂಡ ಅಂಟಿಸಿ ಇಡ್ತಾ ಇದ್ದೀನಿ ನಾನು. ಸೊ ಸೇಮ್ ಅದೇ ಥರನೇ ಎಲ್ಲ ಕೂಡ ಮಾಡಿ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಉಂಡೆಗೂ ಕೂಡ ಎಲ್ಲನೂ ಕೂಡ ರ್ಯಾಪ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಹಣ್ಣುಗಳೆಲ್ಲನೂ ಕೂಡ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಉಡಕ್ಕಿನೂ ಕೂಡ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಸೊ ಇದಿಷ್ಟು ಕೂಡ ರೆಡಿ ಆಗಿದೆ. ಉಡಕ್ಕಿ ಒಂದು ಇಡಬೇಕು. ಸೊ ನಾನು ಒಬ್ಬಳೇ ಆಗಿರೋದ್ರಿಂದ ನನಗೆ ಶೂಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಶೂಟ್ ಮಾಡೋದಕ್ಕೂ ಆಗಲಿಲ್ಲ ನನಗೆ. ಟೈಮು ಎಷ್ಟೆಷ್ಟಾಗುತ್ತೋ ಅಷ್ಟೇ ಶೂಟ್ ಮಾಡಿ ಇಟ್ಕೊಂಡೆ. ಸೊ ಇಷ್ಟು ನೈಟ್ ನಾನು ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಎದ್ಬಿಟ್ಟು 4:30-5 ಗಂಟೆಗೆ ಎದ್ದಿದ್ದೆ. ಸೊ ಎದ್ಬಿಟ್ಟು ಕಸನೆಲ್ಲ ಮಾಡ್ಕೊಂಡ್ಬಿಟ್ಟು ಹಾಗೆ ಬಾಗಿಲು ಕಸ ಎಲ್ಲ ಹೊಡೆದು ರಂಗೋಲಿನ ಹಾಕ್ತಾ ಇದ್ದೀನಿ. ಹಾಗೆ ನಿನ್ನೆ ಶಾಪ್ಗೆ ಎಲ್ಲ ಐಟಮ್ ಎಲ್ಲ ತರಕ್ಕೆ ಹೋಗಿದ್ನಲ್ಲ, ಹಾಗೆ ಈ ಥರ ಲಕ್ಷ್ಮೀ ಪಾದ ಎಲ್ಲ ಇತ್ತು. ಸೊ ಈ ಥರ ರಂಗೋಲಿ ಸ್ಟ್ಯಾಂಪ್ನ ತಗೊಂಡಿದ್ದೆ. ತುಂಬಾ ಚೆನ್ನಾಗಿ ಈಸಿಯಾಗಿ ರಂಗೋಲಿ ಹಾಕ್ಬೋದು ಅಂತ. ಸೊ ಹೊಸ್ಲಿಗೆಲ್ಲ ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕೋಷ್ಟರಲ್ಲಿ ಒಂದು 6 ಗಂಟೆನೋ 6 ಕಾಲೇನೋ ಆಗಿತ್ತು. ಸೊ ಹಂಗಾಗಿ ಮಾವಿನ ತೋರಣ ಎಲ್ಲ ಕಟ್ಟಿ ಇಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಮಾವಿನ ತೋರಣ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಗ್ರಿಲ್ಲಿಗೆ ಈ ಥರ ದಾರ ಕಟ್ಕೊಂಡ್ಬಿಟ್ಟು ಸೊ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಬಾಗಿಲಿಗೆ ತೋರಣನ ಹಾಕ್ತಾ ಇದ್ದೀನಿ. ಸೊ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಎದ್ದಿದ್ರು. ಸೊ ಅವರು ಕೂಡ ಬಾಗಿಲಿಗೆ ತೋರಣ ಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಯಾಕಂದರೆ ತುಂಬಾ ವೇಟ್ ಇತ್ತು ಹೂವು. ಸೊ ನಾನು ಹಿಂಗೆ ಒಂದು ಸೈಡ್ ಇಟ್ಕೊಂಡ್ಬಿಟ್ರೆ ಇನ್ನೊಂದು ಸೈಡ್ ಎಲ್ಲ ಉದುರೋಗ್ತಾ ಇತ್ತು. ಹಂಗಾಗಿ ಇನ್ನೊಬ್ರು ಹೆಲ್ಪ್ ಬೇಕೇ ಬೇಕಿತ್ತು ಹೂವು ಹಾಕೋದಕ್ಕೆ. ಸೊ ಅದೆಲ್ಲ ಹಾಕ್ಬಿಟ್ಟು ಸೊ ನೆಕ್ಸ್ಟ್ ದೇವ್ರ ಮನೆಗೂ ಕೂಡ ಬಾಗಿಲಿಗೆ ತೋರಣನ ಹಾಕ್ತಾ ಇದ್ದೀನಿ, ಹೂವಿನ ತೋರಣನ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಆರೆಂಜ್ ಮತ್ತು ವೈಟ್ ಕಲರ್ ಇರುತ್ತೆ. ನಾನು ಯಾವಾಗಲೂ ತರಿಸೋದು ಸೇಮ್ ಆರೆಂಜೇ ತರಿಸಲ್ಲ. ಈ ಥರ ತೋರಣನೇ ನಾನು ಕೂಡ ಲಾಸ್ಟ್ ಟೈಮು ಮನೇಲಿ ಬಿಡಿ ಹೂ ತಂದುಬಿಟ್ಟು ಮಾಡಿದ್ದೆ. ಸೊ ಈ ಸಲ ಟೈಮ್ ಆಗಲ್ಲ ಬೇಡ ಅಂತಂದು ರೆಡಿ ಇರೋದೇ ಹಾರ ತರಿಸಿದ್ದೀನಿ. ಸೊ ಅದು ಕೂಡ ಎಲ್ಲ ಉದುರಿ ಹೋಗ್ತಾ ಇತ್ತು. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಉದುರ್ಕೊಂಡೇ ಹೋಗ್ಬಿಡ್ತು. ಬಾಗಿಲಿಗೆ ತೋರಣ, ಹೂವಿನ ಹಾರ ಎಲ್ಲ ಹಾಕ್ಬಿಟ್ಟು ನಾನು ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಬಂದೆ. ಯಾಕಂದರೆ ಟೈಮ್ ಆಗಿಬಿಡುತ್ತೆ ಅಂತಂದು. ಸೊ ಕಳಸ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಕಳಸಕ್ಕೆ ನಾನಿಲ್ಲಿ ಕಂಕಣನ ರೆಡಿ ಮಾಡಿ ಕಟ್ತಾ ಇದ್ದೀನಿ ಫಸ್ಟು. ಕಳಸಕ್ಕೆ ಹಾಗೆ ದೀಪದ ಕಂಬ ಇರುತ್ತಲ್ವಾ, ಸೊ ದೀಪದ ಕಂಬ ಕೂಡ ಹೂವು ಮತ್ತೆ ಎಲೆನ ಪೋಣಿಸ್ಬಿಟ್ಟು ಕಳವನ್ನ ರೆಡಿ ಮಾಡ್ತಾ ಇದ್ದೀನಿ.
ಪೂಜೆಗೆ ಎಲ್ಲ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಈಗ ಕಳಸಕ್ಕೆ ನಾನು ವೀಳ್ಯದೆಲೆಯನ್ನು ಇಡ್ತಾ ಇದ್ದೀನಿ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ದೊಡ್ಡದಾಗಿರುವಂತಹ ವೀಳ್ಯದೆಲೆಯನ್ನು ಇಡ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ಅದಕ್ಕೆ ಈಗ ತೆಂಗಿನಕಾಯಿನ ಕೂಡ ಇಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ತೆಂಗಿನಕಾಯಿನ ಫಸ್ಟ್ ತೊಳೆದ್ಬಿಟ್ಟು ಇಡಬೇಕಾಗುತ್ತೆ. ಅದಕ್ಕೆ ಇವಾಗ ನಾನು ಗಂಧ ಮತ್ತು ಕುಂಕುಮನ ಫಸ್ಟು ತೆಂಗಿನಕಾಯಿಗೆ ನಾನಿಲ್ಲಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಕಳಸಕ್ಕೆ ನಾನಿಲ್ಲಿ ತಾಯಿಯ ಮುಖವಾಡನ ಇಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿ ಮುಖವಾಡ ಇಟ್ಟ ಮೇಲೆ. ಅಷ್ಟು ಲಕ್ಷ್ಮಿನೇ ಅಲ್ಲಿ ಬಂದು ಕೂತಿದ್ದಾರೆ ಅನ್ನೋ ಥರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಈ ಕಡೆ ನಾನು ವೀಳ್ಯದೆಲೆ ಮೇಲೆ ನಾನಿಲ್ಲಿ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹನ ಇಡ್ತಾ ಇದ್ದೀನಿ. ಚಿಕ್ಕದಾಗಿರುವಂತಹ ಬೆಳ್ಳಿ ವಿಗ್ರಹಕ್ಕೆ ನಾನೀಗ ಪೂಜೆ ಮಾಡ್ತಾ ಇದ್ದೀನಿ. ವೀಳ್ಯದೆಲೆ ಮೇಲೆ ಸ್ವಲ್ಪ ಅಕ್ಷತೆಗಳನ್ನು ಹಾಕ್ಬಿಟ್ಟು ಗಣೇಶನಿಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಸೊ ಗಣೇಶನಿಗೆ ಪೂಜೆ ಆದಮೇಲೆ ನಾನಿಲ್ಲಿ ಲಕ್ಷ್ಮಿಗೆ ಮತ್ತೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಲಕ್ಷ್ಮೀ ದೇವಿಗೆ ಹೂವನ್ನು ಹಾಕ್ತಾ ಇದ್ದೀನಿ. ಹೂವಿನ ಮಾಲೆ ಹಾಕೋದಕ್ಕೆ ನಾನಿಲ್ಲಿ ತೆಂಗಿನಕಾಯಿಗೆ ಸಿಕ್ಸುವಂಥ ಸ್ಟ್ಯಾಂಡ್ನ ತೆಗೆಸ್ಕೊಂಡಿದ್ದೆ. ಅದು ಎಲ್ಲಿ ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಸ್ಟ್ಯಾಂಡ್ ಇಟ್ಬಿಟ್ಟು ಹೂವು ಹಾಕಿದಾಗ ಒಂಚೂರು ಕೂಡ ಎಲ್ಲೂ ಕೂಡ ಜರಗಲಿಲ್ಲ. ನಾನು ಎಲ್ಲಿ ಜರಗ್ಬಿಡುತ್ತೋ ಕಳಶ ಅಂತ ಭಯಪಟ್ಟಿದ್ದೆ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೂವಿನ ಹಾರ ಹಾಕಿರೋದಾಗಲಿ ಹೂವು ಕೂಡ ತುಂಬ ಚೆನ್ನಾಗಿ ಗ್ರಿಪ್ ಆಗಿ ಕುತ್ಕೊಂಡಿತ್ತು. ಆಲ್ಮೋಸ್ಟ್ ಒಂದು 9 ಗಂಟೆ 9:15 ಅಷ್ಟೊತ್ತಿಗೆ ನಮ್ಮದು ಕೂಡ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಸ್ಟಾರ್ಟಿಂಗು ದೇವರಿಗೆ ಬಾಳೆಹಣ್ಣು, ಹಾಲು, ಸಕ್ಕರೆ ಎಲ್ಲನೂ ಕೂಡ ನಾನಿಲ್ಲಿ ಎಡೆ ಇಡ್ತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಕೊನೆಯದಾಗಿ ಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ನೋಡ್ಬೋದು ನಮ್ಮ ಮನೆ ಮಹಾಲಕ್ಷ್ಮಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನೋಡಿರ್ಬೋದು ಆಲ್ಮೋಸ್ಟ್ ನಾನೆಲ್ಲ ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ. ಬಟ್ ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಂಗೆ ತುಂಬಾ ಖುಷಿ ಆಯಿತು ನೋಡೋದಕ್ಕೆ. ಸೊ ಅಡುಗೆ ಮಾಡೋದೆಲ್ಲ ನನಗೆ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ, ಟೈಮೇ ಆಗಲಿಲ್ಲ. ಯಾಕಂತಂದರೆ ಅಡುಗೆ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಹಂಗಾಗಿ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿತ್ತು. ಹಾಗೆ ನಮ್ಮ ಮನೆ ಬಾಗಿಲು ಯಾವ ರೀತಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ರಂಗೋಲಿ ಹಾಕಿದ್ದು. ಸೊ ಅಡುಗೆ ಎಲ್ಲ ರೆಡಿ ಆದಮೇಲೆ ನಾನು ಮತ್ತೆ ಇಲ್ಲಿ ಎಡೆನ ಇಟ್ಬಿಟ್ಟು ದೇವಿಗೆ ಎಡೆ ಮಾಡಿದ್ದೀನಿ. ಹಾಗೆ ಸಂಜೆನೂ ಕೂಡ ಮತ್ತೆ ದೇವಿಗೆ ಪೂಜೆನ ಮಾಡ್ತಾ ಇದ್ದೀನಿ. ಹಾಗಾಗಿ ಸೊ ಬೆಳಗ್ಗೆನೇ ಈ ಎಲ್ಲ ಹೂ ಹಾಕ್ಬಿಟ್ರೆ ಬತ್ತೋಗ್ಬಿಡುತ್ತೆ ಅಂತಂದು ನಾನು ಸಂಜೆ ಮತ್ತೆ ಈ ಕಣಗ್ಲು ಹೂವಿನ ಹಾರ ತಂದಿದ್ವಿ. ಸೊ ಅದನ್ನ ಇವಾಗ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಮಲ್ಲಿಗೆ ಹೂವಿನ ಹಾರನೂ ಕೂಡ ಈಗ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಬೆಳಗ್ಗೆನೆ ಎಲ್ಲ ಹಾಕ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಬತ್ತೋಗ್ಬಿಡುತ್ತೆ ಅಂತ. ಸಂಜೆನೆ ಜನ ಬರ್ತಾರಲ್ವಾ ಅರಿಶಿನ ಕುಂಕುಮಕ್ಕೆ, ಹಾಗಾಗಿ ಸಂಜೆನೆ ಸ್ವಲ್ಪ ಹೂವಿನ ಡೆಕೋರೇಷನ್ ಮಾಡೋಣ ಅಂತಂದು ಹೂಗಳನ್ನೆಲ್ಲ ಎಕ್ಸ್ಟ್ರಾ ಎತ್ತಿಟ್ಟಿದ್ದೆ. ಸೊ ಈಗ ಸಂಜೆ ಮತ್ತೆ ಒಂದ್ಸಲ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದಿದ್ರು, ಹಾಗೆ ಅವರು ಕೂಡ ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಸೊ ಲಕ್ಷ್ಮಿ ಹಬ್ಬ ಅಂದ್ರೆ ಹೆಣ್ಮಕ್ಳ ಹಬ್ಬ ಅಲ್ವಾ, ಹಾಗಾಗಿ ಅವ್ರಿಗೆಲ್ಲ ಏನೋ ರಜಾ ಎಲ್ಲ ಇರಲ್ಲ. ಸೊ ಅವರು ಬಂದಿದ್ದು ಆಲ್ಮೋಸ್ಟ್ ಒಂದು 8-8:15 ಬಂದರು. ಸೊ ಬಂದ ತಕ್ಷಣನೇ ಕೈಕಾಲು ಮುಖ ತಕ್ಕೊಂಡು ಅವರು ಕೂಡ ಪೂಜೆನ ಮಾಡ್ತಾ ಇದ್ದಾರೆ. ಅವರು ಪೂಜೆ ಮಾಡಿದ್ಮೇಲೆ ನಾನು ಕೂಡ ಮತ್ತೆ ಒಂದ್ಸಲ ಪೂಜೆ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 5 ಸಲ ಪೂಜೆ ಮಾಡ್ತೀವಿ ಒಂದಿನಕ್ಕೆ. ಹಾಗೆ ಹುಣ್ಣಿಮೆ ಬಂದಿರೋದ್ರಿಂದ ಲಕ್ಷ್ಮೀ ದೇವಿನ ಇವತ್ತೇನು ತೆಗಿತಾ ಇಲ್ಲ. ಹಾಗಾಗಿ ರಾತ್ರಿನೂ ಕೂಡ ಕೊನೆಯದಾಗಿ 5ನೇ ಸಲನೂ ಕೂಡ ಪೂಜೆಯನ್ನ ಮಾಡಿದೆ, ಎಲ್ಲರೂ ಕೂಡ ಬಂದು ಹೋದ್ಮೇಲೆ. ಹಾಗೆ ಹುಣ್ಣಿಮೆ ಇರೋದಕ್ಕೆ ಇವತ್ತು ಕೂಡ ತೆಗಿಯೋ ಹಾಗಿಲ್ಲ, ಏನೋ 3 ಗಂಟೆ ಮೇಲೆ ತೆಗಿಬೇಕು ಅಂತ ಹೇಳಿದ್ರು. ಹಾಗಾಗಿ 3 ದಿನಕ್ಕೆ ತೆಗೆದ್ರಾಯ್ತು ಅಂತಂದು, ಸೊ 2 ದಿನಕ್ಕೆ ತೆಗಿಬಾರ್ದು ಲಕ್ಷ್ಮಿನ ಅಂತಂದು, ಹಾಗೆ ಹುಣ್ಣಿಮೆ ದಿನನೂ ಕೂಡ ತೆಗಿಯೋದು ಬೇಡ ಅಂತಂದು, ಸೊ 3 ದಿನಕ್ಕೆ ನಾನು ಇಲ್ಲಿ ಲಕ್ಷ್ಮಿನ ತೆಗಿತೀನಿ. ಹಾಗೆ ಲಕ್ಷ್ಮೀ ದೇವಿಗೆ ಪ್ರಸಾದಕ್ಕೆ ಅಂತಂದು ನಾನು ಕರ್ಗಡ್ಬನ್ನ ಮಾಡಿದ್ದೆ. ಸೊ ಕರ್ಗಡ್ಬು ಮತ್ತು ರೈಸನ್ನು ನಾನು ಎಡೆನೇ ಇಡ್ತಾ ಇದ್ದೀನಿ. ಯಾಕಂದರೆ ಏನಾದರೂ ಸ್ವೀಟನ್ನು ಮಾಡಿ ಎಡೆ ಇಡಲೇಬೇಕಲ್ವ, ಹಾಗಾಗಿ. ಹಾಗೆ ಇವತ್ತು ಸಂಡೇ, ಇವತ್ತು ನಾನು ಲಕ್ಷ್ಮೀ ದೇವಿನ ಕೊನೆಯದಾಗಿ ಒಂದ್ಸಲ ಪೂಜೆ ಮಾಡಿ ಮಂಗಳಾರತಿ ಮಾಡಿ ತೆಗಿತಾ ಇದ್ದೀನಿ. ಸೊ ಹೊರಗಡೆ ಹೋಗ್ಬೇಕಾಗಿರೋದ್ರಿಂದ ಬೇಗ ಸ್ನಾನ ಮಾಡಿ ಅದೇ ಹೊರಗಡೆ ಹೋಗೋ ಡ್ರೆಸ್ಸನ್ನೇ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಒಂದ್ಸಲ ಕೆಂಪಾರತಿ ಅಂತ ಮಾಡ್ತಾರೆ ನಮ್ಮ ಕಡೆ, ಲಕ್ಷ್ಮೀ ದೇವಿಗೆ ದೃಷ್ಟಿ ಆಗಿರುತ್ತೆ ಅಂತ. ಸೊ ಹಾಗಾಗಿ ಲಕ್ಷ್ಮೀ ದೇವಿಗೆ ಕೆಂಪಾರತಿಯನ್ನು ಮಾಡಿ ಅದನ್ನು ಹೊರಗಡೆ ಗಿಡಕ್ಕೆ ಅಥವಾ ಎಲ್ಲಾದ್ರೂ ಹಾಕ್ಬೋದು. ಅಂದರೆ ಯಾರು ತುಳಿದಿರೋ ಜಾಗದಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ನಾನು ಎಲೆ ಕಾಯಿ ಎಲ್ಲನೂ ಕೂಡ ತೆಗೆದುಬಿಟ್ಟು 1-2-3 ಸತಿ ಈ ಥರ ಶೇಕ್ ಮಾಡಿ ಸೊ ಲಕ್ಷ್ಮೀ ದೇವಿನ ಕಳಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ಬಳೆ ಎಲ್ಲನೂ ಕೂಡ ಒಡವೆಗಳನ್ನೆಲ್ಲ ತೆಗೆದು ಇಟ್ಟು ಹೋಗ್ತಾ ಇದ್ದೀನಿ. ಮತ್ತೆ ಬಂದಮೇಲೆ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ರಾಯ್ತು ಅಲ್ಲಿರೋದೆಲ್ಲ ಐಟಮ್ಸ್ನೆಲ್ಲ ಅಂತ. ಹಾಗೆ ಇದು ರಕ್ಷಾಬಂಧನದ ವ್ಲಾಗು, ಅದ್ರ ಜೊತೆಗೇನೆ ಆ್ಯಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ಶೂಟ್ ಮಾಡಿರಲಿಲ್ಲ. ಹಾಗಾಗಿ ಮಗಳ ಹತ್ರ ಅವ್ರ ತಮ್ಮಂಗೆ ರಾಖಿ ಕಟ್ಟಿಸ್ತಾ ಇದ್ದೀನಿ. ಈ ಸಲ ನಾನೇ ಕಟ್ತೀನಮ್ಮ, ನನಗೆ ಕಟ್ಟಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ಲು. ಯಾಕಂದರೆ ಲಾಸ್ಟ್ ಟೈಮ್ ಅಷ್ಟೊಂದು ಕರೆಕ್ಟಾಗಿ ಅವಳಿಗೆ ನಾಟ್ ಹಾಕೋದಕ್ಕೆ ಬರ್ತಾ ಇರಲಿಲ್ಲ, ಹಂಗಾಗಿ ನಾವೇ ಹಾಕಿಸ್ತಾ ಇದ್ವಿ. ಈ ಸಲ ನಾನೇ ಹಾಕ್ತೀನಿ ಅಂತ ಹೇಳ್ತಾ ಇದ್ಲು. ನಾನು ಹೆಂಗೆ ಮಾಡ್ತೀನೋ ನನ್ನ ತಮ್ಮಂಗೆ ಅವಳು ಕೂಡ ಹಾಗೆ ಮಾಡ್ತಾ ಇದ್ಲು.
ಹಾಗೆ ನಾನು ಬೆಳಿಗ್ಗೆ ಏನು ರಕ್ಷಾಬಂಧನ ಮಾಡಲಿಲ್ಲ, ಸಂಜೆನೇ ಮಾಡ್ತಾ ಇದ್ದಿದ್ದು. ಯಾಕಂದರೆ ಅವರು ಕೂಡ ಆಫೀಸ್ಗೆ ಹೋಗಿದ್ರು ನನ್ನ ತಮ್ಮ.